ಭಯ ಬೇಡ ಬೆಂಗಳೂರು ಸೇಫ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಚರ್ಚೆಯನ್ನು ಆರಂಭಿಸ್ತಾ ಇದ್ದೀನಿ. ಮೊದಲಿಗೆ ಶಫೀವುಲ್ಲಾ ಸಾಹೇಬ್ ಅವರಿಂದ. ಶಫೀವುಲ್ಲಾ ಸಾಹೇಬ್, ಈಗಷ್ಟೇ ಈಶಾನ್ಯ ಭಾರತದ ಹಲವು ವಿದ್ಯಾರ್ಥಿಗಳ ಜೊತೆ ಒಂದು ಪ್ರತ್ಯೇಕವಾದಂಥ ಸಭೆಯಲ್ಲಿ ಭಾಗವಹಿಸಿ ಅವರಿಗೆ ರಕ್ಷಣೆಯ ಅಭಯವನ್ನು ಕೊಟ್ಟು ಬಂದಿರುವಂಥವರು. ಶಫೀವುಲ್ಲಾ ಅವರೇ, ನಿಜಕ್ಕೂ ಈಶಾನ್ಯ ಭಾರತದ ವಿದ್ಯಾರ್ಥಿಗಳಲ್ಲಿ ಆಗಬಾರದ್ದೇನೋ ಆಗುತ್ತೆ ಅನ್ನುವಂಥ ಭಯ ಕ್ರಿಯೇಟ್ ಆಗಿದೆ. ಅದನ್ನು ತಾವು ಒಪ್ಕೊಳ್ತಿರೋ ಇಲ್ವೋ? ಹೌದು, ಅದು ಭಯ ಕ್ರಿಯೇಟ್ ಆಗೋದಕ್ಕೆ ಕಾರಣ ಬೇರೆ ಇದೆ. ಮುಖ್ಯವಾಗಿ ಅವರು ಆಸಾಮ್ನವರು. ಆಸಾಮಲ್ಲಿ ಗಲಾಟೆಗಳು ನಡೀತಾ ಇದೆ, ಜನಾಂಗೀಯ ಗಲಭೆ ನಡೀತಾ ಇದೆ. ಅದಕ್ಕೆ ಅಲ್ಲಿನ ಕಾರಣಗಳು ಬೇಕಾದಷ್ಟು ಇರುತ್ತೆ, ಅದ್ರ ಬಗ್ಗೆ ಬೇರೆ ವಿಶ್ಲೇಷಣೆ ನಡೀತಾ ಇದೆ. ಆದರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಅವರು ಭಯ ಪಡುವಂಥದ್ದು ಯಾವ ವಾತಾವರಣವೂ ಇಲ್ಲ. ಒಂದೇ ಒಂದು ಕಾರಣ ಅವ್ರು ಭಯ ಪಡೋದಕ್ಕೆ ಏನಂದರೆ, ರಾತ್ರೋರಾತ್ರಿ ವದಂತಿಯ ಬಹಳ ಸರಮಾಲೆಯೇ ಬಿಟ್ಟಿದ್ದಾರೆ. ಯಾರೋ ಬೇಕಾದಷ್ಟು ವದಂತಿಗಳು ಬಿಟ್ಟಿದ್ದಾರೆ. ಅದು ಪ್ರಿಂಟೌಟು ತೆಕ್ಕೊಂಬಂದಿದ್ದಾರೆ. ಅವರು ನಾರ್ತ್ ಈಸ್ಟ್ ಸ್ಟೂಡೆಂಟ್ಸ್ ಎಲ್ಲ ಪ್ರಿಂಟೌಟ್ ತೋರಿಸಿದ್ರು. ಏನಿತ್ತು ಅದರಲ್ಲಿ? ಅದರಲ್ಲಿ ಒಂದರಲ್ಲಿದೆ, ನೀವೆಲ್ಲ ಏನಾದರೂ ಭಯ ಇದ್ದರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಒಂದು ಆರ್ಗನೈಸೇಷನ್ನು. ಅದರ ಉಲ್ಲೇಖ ಇಲ್ಲಿ ಬೇಕಾಗಿಲ್ಲ. ಇನ್ನೊಂದು ಮೆಸೇಜ್ ಏನಂದರೆ, ನೀವೆಲ್ಲ ಹೊರಟೋಗ್ಬಿಡಿ, ಇಲ್ಲಿ ಏನಂದರೆ ಅದು ಆಗೋಕ್ಕೆ ಸಾಧ್ಯ ಇದೆ ಅನ್ನೋ ಥರ ಅನ್ನೇಮ್ಡ್ ಆರ್ಗನೈಸೇಷನಿಂದ ಅವ್ರದ್ದು ಒಂದು SMS. ಈ ರೀತಿಯೆಲ್ಲ ಕೊಟ್ಟಿರೋದ್ರಿಂದ ಇದು ಭಯದ ವಾತಾವರಣ ಹುಟ್ಟಾಕೋದಕ್ಕೆ ಯಾರಿಗೆ ಇದರಿಂದ ಲಾಭ ಇದೆಯೋ ಅಥವಾ ಇದನ್ನು ಹುಟ್ಟಾಕಿ ಇನ್ನೇನಾದರೂ ಸಾಧಿಸೋದಕ್ಕೆ ಹೊರಟಿದ್ದಾರೋ ಅವರಿಂದ ಆಗಿದೆ. ರಾತ್ರೋರಾತ್ರಿ ನಮಗಿಂತ ಮೆಸೇಜಸ್ ಸಿಕ್ತು. ಈ ಕೆಲವು ಮಸೀದಿಗಳವರೆಲ್ಲ ಸೇರಿ ರಾತ್ರಿ 12 ಗಂಟೆಯಿಂದ 2 ಗಂಟೆವರೆಗೂ ನಾವು ಮೀಟಿಂಗ್ ಮಾಡಿದ್ವಿ. ಇಂಥದ್ದೆಲ್ಲ ಹುಟ್ಟಾಗ್ತಾ ಇದ್ದಾರಲ್ಲ, ಇದಾದರೆ ಎಲ್ರಿಗೂ ತೊಂದರೆನೇ. ಬರೀ ಈಶಾನ್ಯ ಸ್ಟೂಡೆಂಟ್ಸ್ಗೆ ಮತ್ತು ಅಲ್ಲಿನ ಕೆಲಸಗಾರರು, ಇಲ್ಲಿ ಬೆಂಗಳೂರಲ್ಲಿರೋರಿಗೆ ಅಥವಾ ಕರ್ನಾಟಕದಲ್ಲಿರೋರಿಗೆ ಮಾತ್ರ ಅಲ್ಲ, ಇಲ್ಲಿನ ಜನತೆಗೂ ತೊಂದರೆನೇ, ಎಲ್ರಿಗೂ ತೊಂದರೆನೇ. ಈಗ 4 ದಿನ ರಂಜಾನ್ ಇದೆ, ಹಬ್ಬ. ಇಂಥ ಸಂದರ್ಭದಲ್ಲಿ ಯಾರೋ ಬೇಕಾಗಿ ಇದನ್ನು ತೇಲ್ಬಿಟ್ಟು ಇಲ್ಲಿ ಗಲಾಟೆಗಳು ಮಾಡಿಸ್ಬೇಕು ಅನ್ನೋ ಕಾರಣದಿಂದ ಏನಾದರೂ ಹುಟ್ಟಾಗ್ತಾ ಇದ್ದಾರಾ ಅನ್ನೋ ಭಯದಿಂದ ರಾತ್ರೋರಾತ್ರಿ ನಾವೆಲ್ಲ ಕೆಲವು ಮಸೀದಿಗಳಲ್ಲಿ ಓಡಾಡಿ ಅಲ್ಲಿ ವಿಚಾರಿಸಿದ್ವಿ, ಎಲ್ಲಿ ಹುಟ್ಟಾಗ್ತಾ ಇದ್ದಾರೆ, ಏನು ನಡೀತಾ ಇದೆ, ಯಾರು ಹುಡುಗರು ಇವ್ರಿಗೆ ಆತಂಕ ಹುಟ್ಟಿಸ್ತಾ ಇದ್ದಾರೆ ಅಂತ. ಇವ್ರಿಗೆ ಆತಂಕ ಹುಟ್ಟಾಕೋದಕ್ಕೆ ಏನಿದೆಯೋ ಆ ಕಾರಣಗಳಿಲ್ಲ. ಬರೀ ವದಂತಿಯಿಂದ ಮಾತ್ರ ಇವ್ರು ಭಯ ಪಡ್ತಾ ಇದ್ದಾರೆ. ಅದಕ್ಕೆ ಬೆಳಿಗ್ಗೆಯಿಂದ ಸುದ್ದಿಗಳು ಬಂದಿದೆ, ಆದರೆ ಸುದ್ದಿಯ ಮೂಲ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿರ್ತಾವೆ. ಮೂಲ ಇಲ್ಲದೆ ಇದು ಕೆಲವು ಸಂಘಟನೆಗಳು ಹುಟ್ಟಾಕಿರುವಂಥ ವದಂತಿಗಳು. ಓಕೆ, ನಾನು ಬರ್ತೀನಿ ಯಾವ ಸಂಘಟನೆ ಆಗಿರಬಹುದು ಅನ್ನುವಂಥದ್ದು ನಿಮ್ಮ ಪರಿಕಲ್ಪನೆ ಏನಿದೆ ಅನ್ನೋದಕ್ಕೆ. ಪ್ರತಾಪ್ ಸಿಂಹ ಅವರೇ, ಈಶಾನ್ಯ ಭಾರತದ ವಿದ್ಯಾರ್ಥಿಗಳಿಗೆ ಬೆಂಗಳೂರಿನಲ್ಲಿ ಭಯ ಪಡೋದಕ್ಕೆ ಕಾರಣ ಇದೆಯಾ? ಖಂಡಿತ ಯಾವ ಕಾರಣವೂ ಇಲ್ಲ. ಆದರೆ ಒಂದು ಭಯದ ವಾತಾವರಣನ ಇದನ್ನು ನಾವು ಕೂಡ ಮಾಧ್ಯಮದಲ್ಲಿದ್ದು ಈ ಮಾತನ್ನು ಹೇಳಲೇಬೇಕಾಗುತ್ತೆ. ಅಂದರೆ ಇದು ಮಾಧ್ಯಮನೇ ಸೃಷ್ಟಿ ಮಾಡ್ತಾ ಇರೋಂಥದ್ದು. ಇವತ್ತು ನಾರ್ತ್ ಈಸ್ಟ್ ಸ್ಟೂಡೆಂಟ್ಸಿಗೆ ಅಥವಾ ಇಲ್ಲಿರುವಂಥವ್ರಿಗೆ, ಇಲ್ಲಿ ಯಾವುದೋ ಪಬ್ಗಳಲ್ಲಿ ಕೆಲಸ ಮಾಡ್ತಿರ್ಬೋದು, ಶಾಪಿಂಗ್ ಮಾಲ್ಗಳಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಅವರಿಗೆ ಭಯ ಅನ್ನೋದು ಹೇಗೆ ಕ್ರೀಪಿನ್ ಆಗೋಕ್ಕೆ ಸಾಧ್ಯ? ಆಗ ಆ ಮೆಸೇಜ್ ಹೆಂಗೆ ಹೋಗೋಕ್ಕೆ ಸಾಧ್ಯ? ನೀವು ನಿನ್ನೆ ರಾತ್ರಿ 2 ಗಂಟೆವರೆಗೂ ನಾನು ಕೂಡ ಟ್ವಿಟರಲ್ಲಿದ್ದೆ. ಯಾವುದು ನಮ್ಮ ಇಂಗ್ಲೀಷ್ ಚಾನೆಲ್ಸ್ ಯಾವುದ್ಯಾವ್ದು ಇಲ್ಲಿ, ಹೆಡ್ಲೈನ್ಸ್ ಟುಡೇ ಇರ್ಬೋದು, CNN IBN ಇರ್ಬೋದು, NDTV ಇರ್ಬೋದು, ಟೈಮ್ಸ್ ನೌ ಇರ್ಬೋದು, ಎಲ್ಲ ಚಾನೆಲ್ಗಳ ರಿಪೋರ್ಟರ್ಗಳು ಟ್ವಿಟರ್ನಲ್ಲೂ ಆ್ಯಕ್ಟಿವ್ ಇದ್ದಾರೆ. ಇಲ್ಲಿ ಬಂದು ಬೆಂಗಳೂರಿನಲ್ಲಿ ಏನೋ ಸೃಷ್ಟಿ ಆಗ್ತಿದೆ ಅಂತ ಒಂದು ವದಂತಿನ ಅವರೇ ಹರಡ್ತಾ ಇದ್ದಾರೆ. ಜನಕ್ಕೆ ಇಷ್ಟು ಹೀಗೆ ಆಗ್ತಾಯಿದೆ, ಜನ ಎಲ್ಲ ಹೋಗ್ತಾ ಇದ್ದಾರೆ, ರೈಲ್ವೆ ಸ್ಟೇಷನಿಗೆ ಬಂದು ಸೇರ್ಕೊಳ್ತಾ ಇದ್ದಾರೆ, ಅಲ್ಲಿಂದ ಗುವಾಹಟಿ ಟ್ರೈನಿಗೆ ಹತ್ತಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋದನ್ನು ಹೇಳ್ತಾರೆ ಹೊರತು ಈ ರೀತಿ ನೀವು ಭಯ ಪಡಬೇಡಿ ಅಂತ ಒಂದು ಭಯಕ್ಕೆ ಏನು ಕಾರಣಗಳಿಲ್ಲ, ಇದೊಂದು ವದಂತಿ ಅಷ್ಟೇ ಅಂತ ಯಾವ್ದಾದ್ರು ಒಂದು ಚಾನೆಲ್ ಹೇಳ್ತಾ? ಸಾರಿ ಫಾರ್ ದ ಇಂಟ್ರಪ್ಷನ್. ನೆನ್ನೆ ನಡೆದಂಥ ಇಡೀ ಘಟನೆಯನ್ನು ನಾನು ಕಣ್ಣಾರೆ ನೋಡಿರೋದ್ರಿಂದ ಈ ಮಾತನ್ನು ಹೇಳಬೇಕಾಗುತ್ತೆ. ಸಂಜೆ 6:30 ನಮಗೊಂದು ಮೆಸೇಜ್ ಬರುತ್ತೆ. ಏನು ಅಂತಂದರೆ, 7 ಗಂಟೆಗೆ ಕಮಿಷನರ್ ಆಫೀಸ್ನಲ್ಲಿ ಸ್ವತಃ DG ಪಚಾವ್ ಅವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಕರೆದಿದ್ದಾರೆ, ಅದಕ್ಕೆ ಬರಬೇಕು ಅನ್ನುವಂಥದ್ದು. ನೆನ್ನೆ 6:15 ಬಂದಂಥ ಮೆಸೇಜ್. ಪಚಾವ್ ಅವರು ಅಧಿಕಾರ ವಹಿಸಿಕೊಂಡಾಗ ಮಾಡಿದಂಥ ಪತ್ರಿಕಾಗೋಷ್ಠಿಯನ್ನು ಬಿಟ್ಟರೆ ಮತ್ತು ಯಾವ ಪತ್ರಿಕಾಗೋಷ್ಠಿಯನ್ನು ಕರೆದಿರಲಿಲ್ಲ. ಈಗ ಸ್ವತಃ DG ಅವರೇ ಪತ್ರಿಕಾಗೋಷ್ಠಿ ಮಾಡುವಂಥ ಅರ್ಜೆನ್ಸಿ ಏನಿದೆ ಅಂತ ಚೆಕ್ ಮಾಡಿ ಆ ಕುತೂಹಲದಿಂದ ಅಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಅವರು ನಮ್ಮ ಮೂಲಕ ಈಶಾನ್ಯ ಭಾರತದ ವಿದ್ಯಾರ್ಥಿಗಳಿಗೆ ಮನವಿ ಮಾಡಿಕೊಂಡ್ರು, ದಯವಿಟ್ಟು ಬಿಟ್ಟು ಹೋಗಬೇಡಿ ಅಂತ. ಅವರು ಮನವಿ ಮಾಡಿಕೊಂಡ ನಂತರ ಪತ್ರಕರ್ತರಿಗೆ ಗೊತ್ತಾಗಿದ್ದು ಬಿಟ್ಟು ಹೋಗೋ ಯೋಚನೆಯಲ್ಲಿ ಈಶಾನ್ಯ ಭಾರತದ ವಿದ್ಯಾರ್ಥಿಗಳಿದ್ದಾರೆ ಅಂತ. ಮತ್ತು ರೈಲ್ವೆ ಸ್ಟೇಷನ್ನಲ್ಲಿ ಈಗಾಗಲೇ ಮ್ಯಾಡ್ ಕ್ರೌಡ್ ಕ್ರಿಯೇಟ್ ಆಗಿದೆ ಅನ್ನುವಂಥದ್ದು. ಆ ಸಂದರ್ಭದಲ್ಲಿ ಅಲ್ಲಿಗೆ ಹೋಗಿ ನೋಡಿದಂಥ ಸಂದರ್ಭದಲ್ಲಿ ವಸ್ತುನಿಷ್ಠವಾದಂಥ ವರದಿಯನ್ನು ಮಾಡಿದ್ದೀವಿ. ಸ್ವತಃ ಗೃಹ ಸಚಿವರೇ ಮಾತಾಡಿದ್ದಾರೆ. ನಾನು ಖಂಡಿತ ಸುವರ್ಣ ಚಾನೆಲ್ಗಳ ಬಗ್ಗೆ ನಾನು ಬೊಟ್ಟು ಮಾಡಲಿಲ್ಲ. ನಾನು ಮಾಡಿದ್ದೇನು ಅಂತಂದರೆ, ಇಂಗ್ಲೀಷ್ ಚಾನೆಲ್ಸು ನೀವು ಬೇಕಾದರೆ ರಾತ್ರಿ ಹೋಗಿ ಎಲ್ಲರದ್ದು ಟ್ವಿಟರ್ ಅಕೌಂಟಲ್ಲಿ ಅವ್ರು ಏನೇನು ಟ್ವೀಟ್ ಮಾಡಿದೆ ಅನ್ನೋದು ನಿಮಗಿರುತ್ತೆ, ಅದನ್ನು ತೆಗೆದು ನೋಡಿ.
ಮೋರ್ ಓವರು ಇದು ಕಂಪ್ಲೀಟ್ ಒಂದು ಡೈವರ್ಷನರಿ ಟ್ಯಾಕ್ಟಿಕ್ಸ್. ಯಾಕೆ ಕರ್ನಾಟಕನ ಚೂಸ್ ಮಾಡ್ತಾರೆ? ನಿಮಗೆ ನಾನು ಇಲ್ಲಿ ಮಾತಾಡೋದು ಏನೋ ಒಂದು ಪಕ್ಷ, ಒಂದು ಸಿದ್ಧಾಂತ ಅಂತ ನಿಮಗೆ ಅನ್ನಿಸ್ಬೋದು. ಆದರೆ BJP ಸ್ಟೇಟನ್ನು ಯಾಕೆ ತೊಗೊಂಡು ಇವ್ರು ಮಾಡ್ತಾ ಇದ್ದಾರೆ ಹೇಳಿ? ನೀವು ನೋಡಿ, ಮುಂಬೈನಲ್ಲಿ ಆಗಸ್ಟ್ 11ನೇ ತಾರೀಕು ಆಜಾದ್ ಮೈದಾನ ಒಳಗಡೆ ಪ್ರೊಟೆಸ್ಟ್ ಆಯಿತು. ಆ ಪ್ರೊಟೆಸ್ಟ್ ಯಾಕೆ ನಡೀತಾಳೆ? ಒಂದು SMS ಕ್ಯಾಂಪೇನ್ ನಡೀತು. ಅಸ್ಸಾಂ ಆಯಿತು, ಕಾಶ್ಮೀರ ಆಯಿತು, ಗುಜರಾತ್ ಆಯಿತು, ನಾವೆಲ್ಲಿಗೆ ಹೋಗಬೇಕು? ಅಮೆರಿಕದಲ್ಲಿ ಗುರುದ್ವಾರದ ಮೇಲೆ ಅಟ್ಯಾಕ್ ಆದರೆ ಮೀಡಿಯಾದವರು ಇಷ್ಟು ಕವರೇಜ್ ಕೊಡ್ತಾರೆ. ಆದರೆ ನಮ್ಮವರಿಗೆ ಅಸ್ಸಾಂನಲ್ಲಿ ಏಟು ಬಿತ್ತು, ನಮ್ಮವರಿಗೆ ಇದರಲ್ಲಿ ಬರ್ಮಾದಲ್ಲಿ ಏಟು ಬೀಳ್ತಾ ಇದೆ, ನಾವೆಲ್ಲ ಒಟ್ಟಿಗೆ ಸೇರಬೇಕು, ಈ ಮೆಸೇಜನ್ನು ಮೀಡಿಯಾಕ್ಕೆ ತಲುಪಿಸಿ. ಇದನ್ನು fastpost.com ಕೂಡ ವರದಿ ಮಾಡಿದ್ದಾರೆ. ಇದನ್ನು ಈ ರೀತಿ ಒಂದು ಕ್ಯಾಂಪೇನ್ನ ಮಾಡಿಕೊಂಡು ಕೊನೆಗೆ ಆಗಸ್ಟ್ 11ನೇ ತಾರೀಕು ಆಜಾದ್ ಮೈದಾನದಲ್ಲಿ ಸೇರಿದಂಥ ಮುಸಲ್ಮಾನರು, ಒಟ್ಟಾರೆ ಮುಸಲ್ಮಾನರು ಯಾವತ್ತು ಸೇರಿದ್ದು, ಅವ್ರು ಮಾಡಿದ ಕೆಲಸ ಏನು ಅಂತ ನೋಡಿ ಕ್ಯಾಮ್ರಾದಲ್ಲಿ ದಯವಿಟ್ಟು ಆದರೆ ಫೋಕಸ್ ಮಾಡಿ. ಈ ಫೋಟೋನ ಫೋಕಸ್ ಮಾಡಿದ್ದೀನಿ. ಯಾಕೆಂದರೆ ಯಾವ ಪತ್ರಿಕೆಗಳಲ್ಲೂ ಈ ಫೋಟೋನ ನೀವು ನೋಡಿಲ್ಲ. ಇದನ್ನು ಇವತ್ತು ಯಾವ ಒಬ್ಬ ಸಾಮಾನ್ಯ ವ್ಯಕ್ತಿ ಯಾವುದೋ ಒಂದು TV ಚಾನೆಲ್ನ ಇವತ್ತು ನಂಬಿ ಕೂತ್ಕೊಳ್ಬೇಕಾದ ಅಗತ್ಯ ಇಲ್ಲ. ಯಾಕಂದರೆ ಎಲ್ಲರ ಮೊಬೈಲ್ನಲ್ಲೂ ಫೋನ್ಗಳಿದ್ದಾವೆ, ಕ್ಯಾಮ್ರಾಗಳಿದೆ, ಫೋಟೋಸ್ ತೆಗಿಬೋದು. ನೋಡಿ, ಇದು ಏನಿದೆ ಅಮರ್ ಜವಾನ್, ಇದು ಒಂದು ಸ್ಮಾರಕ. ಇದು ಏನು ಅಂತಂದರೆ 1857ನಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ನಾವು ಏನನ್ನು ಕರಿತೀವೋ ಆ ಯೋಧರ, ಅದರಲ್ಲಿ ಮಡಿದಂಥ ಯೋಧರ ಒಂದು ಸ್ಮಾರಕ ಇದು. ಈ ಸ್ಮಾರಕಕ್ಕೆ ಕಾಲಲ್ಲಿ ಒದ್ದು ಇದನ್ನು ಬೀಳಿಸ್ತಾ ಇದ್ದಾರೆ, ಇದನ್ನು ಡೆಸ್ಟ್ರಾಯ್ ಮಾಡಿದ್ದಾರೆ. ಇದನ್ನು ಯಾವ ಮಾಧ್ಯಮ ತೋರಿಸ್ತು? ಇದ್ರ ಬಗ್ಗೆ ಪಾರ್ಲಿಮೆಂಟಲ್ಲಿ ಡಿಬೇಟ್ ಆಯಿತು. ಇವತ್ತು BJPನವರು ಒಂದು ಎಫೆಕ್ಟಿವ್ ಒಂದು ಅಪೋಸಿಷನ್ ಪಾರ್ಟಿಯಾಗಿ ಅಲ್ಲಿ ವರ್ಕ್ ಮಾಡಿಲ್ಲ. ಆದರೆ ಬೇರೆ ಈ ಸಣ್ಣ ಪುಟ್ಟ ಘಟನೆಗಳು ನಡೆದ ಕರ್ನಾಟಕದಲ್ಲಿ, ನೀವು ಮಂಗಳೂರಿನಲ್ಲಿ ಒಂದು ಹುಡುಗಿಗೆ ಹೋಗಿ ಪೆಟ್ಟು ಕೊಟ್ಟರು ಅಂತ ಕೂಡಲೇ ದೊಡ್ಡ ಸುದ್ದಿ ಮಾಡ್ತಾರಲ್ಲ, ಇದು ಯಾವುದು ಹೇಳಿ? ಇದು ಯಾವ ಕಲ್ಚರ್ನ ನೀವು ತೋರಿಸುತ್ತೆ ಹೇಳಿ? ಇವತ್ತು ದೇಶದ್ರೋಹಿಗಳದಲ್ಲದೆ ಮತ್ತೇನೋ ಅಲ್ಲ. ಇವತ್ತು ನೋಡಿ, ಈಗ ಅಟ್ ಪ್ರೆಸೆಂಟ್ ಟೈಮು ಡೆಲ್ಲಿನಲ್ಲಿ ಇಂಡಿಯಾ ಗೇಟ್ ಎದುರುಗಡೆ ಪ್ರೊಸೆಷನ್ ನಡೀತಾ ಇದೆ. ಯಾರು ಒಲಿಂಪಿಕ್ನಲ್ಲಿ 6 ಜನ ಮೆಡಲ್ನ ಗೆದ್ಕೊಂಡು ಬಂದರು, ಅವ್ರು ಹೋಗಿ ಫಸ್ಟ್ ನಮಸ್ಕಾರ ಮಾಡಿದ್ದು ಎಲ್ಲಿಗೆ ಅಂತಂದರೆ ಅಮರ್ ಜವಾನ್ ಜ್ಯೋತಿಗೆ ಹೋಗಿ ನಮಸ್ಕಾರ ಮಾಡಿದರು. ಈ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟರು ಜವಾನ್ ಅಂತೇಳಿ ಹೇಳ್ಬಿಟ್ಟು ಒಬ್ಬ ಸೈನಿಕ ಅಂತ ಕೊಟ್ಟು ಇದನ್ನು ಕೊಟ್ಟರು. ಇದು ಯಾವ ಸಂಸ್ಕೃತಿನ ತೋರಿಸುತ್ತೆ? ಇವ್ರ ಲಾಯಲ್ಟಿ ಎಲ್ಲಿದೆ ಹೇಳಿ? ಇವರು ಅಸ್ಸಾಂನಲ್ಲಿ ಗಲಾಟೆ ಆಗುತ್ತೆ, ಬರ್ಮಾದಲ್ಲಿ ಇವತ್ತು ಏನಾಗಿದೆ ಅಂತಂದರೆ ಈ ಮುಸಲ್ಮಾನರದ್ದು ಅಲ್ಲಿ ಒಂದು ಮೈಗ್ರೇಷನ್ ಏನಾಯಿತು ಬಾಂಗ್ಲಾ ಮುಸ್ಲಿಮ್ರದ್ದು, ಅವ್ರನ್ನೆಲ್ಲ ವಾಪಸ್ ಓಡಿಸ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಬೆಂಗಳೂರಿನಲ್ಲಿ ಮುಂಬೈನಲ್ಲಿ ಬಂದು ಈ ರೀತಿ ಒಂದು ದೊಡ್ಡ ಗಲಾಟೆ ಮಾಡ್ತಾರೆ. ಪಾರ್ಲಿಮೆಂಟಲ್ಲಿ ನಿಮಗೆ ಹೇಳ್ತೀನಿ, ಆಗಸ್ಟ್ 8ನೇ ತಾರೀಕು ಪಾರ್ಲಿಮೆಂಟಲ್ಲಿ ನಿಂತ್ಕೊಂಡು ನಿಮಗೆ ಇದು ಅಕ್ಬರುದ್ದೀನ್ ಓವೈಸಿ ಏನಂತ ಹೇಳ್ತಾರೆ ಗೊತ್ತಾ? ಅವರು MIM ಪಾರ್ಟಿಯವರು, ಹೈದರಾಬಾದ್ನವ್ರು ಏನಂತ ಹೇಳ್ತಾರೆ ಗೊತ್ತಾ? ಲಾಸ್ಟ್ಲಿ, ಐ ವಾರ್ನ್ ದ ಸೆಂಟ್ರಲ್ ಗವರ್ನಮೆಂಟ್, ಐ ವಾರ್ನ್ ದ ಹಾನರಬಲ್ ಮೆಂಬರ್ಸ್ ಓವರ್ ಹಿಯರ್, if proper rehabilitation does not take place, you be ready for a third wave of radicalization among Muslim youth ಅಂತ ಹೇಳ್ತಾರೆ. ಅಲ್ಲ, ಒಬ್ಬ ಪಾರ್ಲಿಮೆಂಟೇರಿಯನ್ ಯಾರನ್ನ ರೆಪ್ರೆಸೆಂಟ್ ಮಾಡ್ತಾರೆ? ಬರೀ ಮುಸ್ಲಿಮರ ಅಲ್ಲ. ಇದನ್ನುಂಟಲ್ಲ, ಬಾಂಗ್ಲಾದಿಂದ ಬಂದಿರುವಂತಹ ಅಕ್ರಮ ವಲಸಿಗರ ಸಮಸ್ಯೆ ಅನ್ನೋದು ಈ ಎಲ್ಲ ಘಟನೆಗಳಿಂದಾಗಿ 1972ರಿಂದ ಆರಂಭ ಈ ಎಲ್ಲ ಘಟನೆಗಳಿಂದಾಗಿ ಇವತ್ತು ಸೆಂಟ್ರಲ್ ಗವರ್ನಮೆಂಟ್ ಇದೆಲ್ಲ ಅಂಡರ್ ಟ್ರಿಮೆಂಡಸ್ ಪ್ರೆಷರ್ ಇದೆ ಅವರಿಗೆ. ಅದನ್ನು ಇವರು ಡೈವರ್ಷನರಿ ಟ್ಯಾಕ್ಟಿಕ್ಸ್ ಇವತ್ತು ಕರ್ನಾಟಕದ ಮೇಲೆ ಇವತ್ತು ಗೋವೆ ಕೂರಿಸಬೇಕು. ಇಲ್ಲಿ ಯಾರು ನಾರ್ತ್ ಈಸ್ಟಲ್ಲಿ ಯಾರಿಗೆ ಪೆಟ್ಟು ಬಿದ್ದಿದೆ? ನಿಮ್ಮ TV ರಿಪೋರ್ಟ್ನಲ್ಲೇ ತೋರಿಸಿ, ಒಬ್ಬನಿಗೆ ಯಾರು ಪೆಟ್ಟು ಬಿದ್ದಿದೆ, ನಾವು ಹೋಗಿ ಯಾರೋ ಧಮಕಿ ಹಾಕಿದ್ರು ಅಂತ ಯಾರೋ ಒಬ್ರು ಹೇಳಿದ್ರ? ಅಲ್ಲಿ ಹೇಳಿದ್ದು ಇನ್ನೊಂದು ಮಾತು, ನಿಮ್ಮದೇ ಹೆಡ್ಲೈನಲ್ಲಿ ಹೇಳಿದ್ರಿ, ನಮ್ಮವರು ಕಷ್ಟದಲ್ಲಿದ್ದಾರೆ, ಅವರ ರಕ್ಷಣೆಗೆ ನಾವು ಇವತ್ತು ಹೋಗಬೇಕಾಗಿದೆ, ಅದಕ್ಕೋಸ್ಕರ ಹೋಗ್ತಾ ಇದೀವಿ ಅಂತ ಹೇಳಿದರು. ಅದನ್ನು ಮುಂದೆ ಮಾಡಿ ಯಾವ ಚಾನೆಲ್ನ ತೋರಿಸ್ತಾರೆ? ಇಲ್ಲೇ ಇರೋದು ಮೀಡಿಯಾ ಇಸ್ ಪ್ಲೇಯಿಂಗ್ ಇದು ಮಿಸ್ಚೀಫ್. ಇವರು ಇಲ್ಲಿ ಫೌಲ್ ಗೇಮನ್ನು ಮಾಡ್ತಾ ಇರೋರು ಇವರು ಇವತ್ತು ಮಿಸ್ಚಿಫ್ ಮಾಂಗರ್ಸ್ ಇವತ್ತು ಮೀಡಿಯಾ ಆಗಿದೆ. ಅದು ಎಸ್ಪೆಷಲಿ ಇಂಗ್ಲೀಷ್ ಮೀಡಿಯಾನ, ಕನ್ನಡ ಮೀಡಿಯಾನ ಖಂಡಿತ ಬ್ಲೇಮ್ ಮಾಡ್ತಿಲ್ಲ. ಆದರೆ ಇಂಗ್ಲೀಷ್ ಮೀಡಿಯಾದವ್ರು ಮಾಡ್ತಾ ಇದ್ದಾರೆ. ಈ ಜಸ್ಟ್ ಬಿಕಾಸ್ ನೋಡಿ, ಸೌತಲ್ಲೂ ಕೂಡ, ಕೇರಳದಲ್ಲೂ ಆಗ್ತಾಯಿದೆ, ಆಂಧ್ರದಲ್ಲೂ ಆಗ್ತಾಯಿದೆ, ಸಣ್ಣ ಪುಟ್ಟ ಹೇಳ್ತಾರೆ. ಆದರೆ ಈ ಪರಿ ಆದಂಥ ಒಂದು ಪ್ರಚಾರ ಸಿಗ್ತಾ ಇದೆಯಾ? ಸ್ಪೆಷಲ್ ಟ್ರೈನನ್ನು ಕರ್ನಾಟಕಕ್ಕೆ ಹೆಂಗೆ ಬಿಡ್ತಾರೆ, ಆಂಧ್ರಕ್ಕೆ ಯಾಕೆ ಬಿಡಲಿಲ್ಲ, ಕೇರಳಕ್ಕೆ ಯಾಕೆ ಬಿಡಲಿಲ್ಲ? ಸೆಂಟ್ರಲ್ ಗೌರ್ಮೆಂಟರು ಏನು ಟ್ರೈನನ್ನು ಬಿಡೋವಂಥದ್ದು ಸ್ಟೇಟ್ ಗೌರ್ಮೆಂಟ್ ಕೈಯಲ್ಲಿರುತ್ತಾ? ಬ್ಯಾಡ್ ನೇಮನ್ನು ಇಲ್ಲಿ BJP ಸರ್ಕಾರಕ್ಕೆ ತರಬೇಕು. ಇದು ಕಂಪ್ಲೀಟ್ ಡೈವರ್ಷನರಿ ಟ್ಯಾಕ್ಟಿಕ್ಸ್. ನನಗೆ ನೀವು ಹೇಳಿ, ನಾನೀಗ ಫೋಟೋ ತೋರಿಸಿದ್ನಲ್ಲ, ಅಮರ್ ಜವಾನ್ ಇದಕ್ಕೆ ಸ್ಮಾರಕಕ್ಕಾಗಿ ಒದೆಯುವಂಥದ್ದು ಯಾವ ಸಂಸ್ಕೃತಿ ಹೇಳಿ? ಆಮೇಲೆ ಇಲ್ಲಿ ಇನ್ನೊಂದು ಪ್ರಶ್ನೆ, ಇವತ್ತು ಎಲ್ಲೋ ಬರ್ಮಾದಲ್ಲಿ ಗಲಾಟೆ ಆಯಿತು ಅಂತ ಕೂಡಲೇ ಇಲ್ಲಿ ಬಂದು ಹಿಂದೂಗಳ ಮೇಲೆ ಕಲ್ಲಾಕ್ತಾರೆ, ಬಸ್ ಮೇಲೆ ಕಲ್ಲಾಕ್ತಾರಲ್ಲ. ಇದು ಹಿಂದೆ ಕೂಡ 1969ನಲ್ಲಿ ಇದರಲ್ಲಿ ಅಲ್-ಅಕ್ಸಾ ಮಸ್ಜಿದ್ ಅಂತ ಇದೆ, ಇಸ್ರೇಲ್ನಲ್ಲಿ ಜೆರುಸಲೇಮಲ್ಲಿದೆ. ಆ ಮಸ್ಜಿದನ್ನು ಡೆಮಾಲಿಷ್ ಮಾಡಿಬಿಟ್ಟಿದ್ದಾರೆ ಅಂತ ಒಂದು ವದಂತಿ ಹರಡಿತು. ವದಂತಿ ಹರಡಿದ ಕೂಡಲೇ ಏನು ಮಾಡಿದ್ರು, ಗುಜರಾತ್ನಲ್ಲಿ ಜಗನ್ನಾಥ ಮಂದಿರದಲ್ಲಿ ಹೋದಂಥ ಭಕ್ತಾದಿಗಳ ಮೇಲೆ ಹೊಡೆಸಾಯಿಸಿದ್ರು. ಪ್ರತಿ ಸಾರಿ ನೋಡಿ, ಇರಾಕ್ನಲ್ಲಿ ಗಲಾಟೆ ಆಯಿತು, ಇಲ್ಲಿ ಬಂದು ಹಿಂದೂಗಳ ಮೇಲೆ ಹಾಕ್ತಾರೆ. ನೀವು ರೇಸ್ ಮಾಡಿರುವಂತಹ ಪ್ರತಿ ಪಾಯಿಂಟ್ ಕೂಡ ಡಿಬೇಟಬಲ್ ಇಶ್ಯೂಗಳೇ. ಒಂದೇ ಒಂದು ಪ್ರಶ್ನೆ ನಾನು ಕೌಂಟರ್ ಆಗಿ ಕೇಳ್ತೀನಿ. ಫಿಜಿನಲ್ಲಿ ಮಹೇಂದ್ರ ಚೌಧರಿನ ಇಳಿಸಿದ್ರು ಕೆಳಗಡೆ, ಹಿಂದೂಗಳು ಬಂದು ಮುಸಲ್ಮಾನರ ಮಸೀದಿ ಕಲ್ಲಾಕಿದ್ರ? ಇಲ್ಲ ಅಲ್ವಾ?
ಅದೇ ರೀತಿ ಹೋಗಿ ಬಾಮಿಯಾನ್ ಬುದ್ಧ ಪ್ರತಿಮೆಗಳನ್ನ ಮುಸಲ್ಮಾನರಲ್ಲಿ ಹೊಡೆದಾಕಿದ್ರು, ತಾಲಿಬಾನ್ನವ್ರು ಹೊಡೆದಾಕಿದ್ರು. ಅಲ್ಲಲ್ಲ. ಇಲ್ಲಿ ಬಂದು ಯಾರಿಗಾರು ಇದು ಮಾಡಿರ? ಇಲ್ಲಿ ಒಂದು ನಾವೆಲ್ಲ ಇಂಡಿಯನ್ಸ್ ಅನ್ನೋ ಭಾವನೆ ಎಲ್ಲರಲ್ಲೂ ಬಂದಾಗ ಈ ಸಮಸ್ಯೆಗಳಾಗಲ್ಲ. ಅದೇ ಅಸ್ಸಾಂನಲ್ಲಿ ಗಲಾಟೆಗೆ ಆಜಾದ್ ಮೈದಾನದಲ್ಲಿ ಹೋಗಿ ಅಮರ್ ಜವಾನ್ ಜ್ಯೋತಿಗೆ ಅಥವಾ ಸ್ಮಾರಕಕ್ಕೆ ಹೋಗಿ ಓದಿಯಂತೂ ಡೆಸ್ಟ್ರಾಯ್ ಮಾಡೋದಾಗ್ಲಿ, ಇಲ್ಲಿ ಬಂದು ವದಂತಿಗಳು ಹರಡಿಸೋದಾಗ್ಲಿ, ಎಲ್ಲರೂ ಕೂಡ ಇಲ್ಲೆಲ್ಲ ಕೂಡ ಒಂದು ರೀತಿ ಒಂದು ಅನ್ಹೋಲಿ ಅಲಯನ್ಸ್ ಅನ್ನೋದು ನಡೀತಾ ಇರೋ ಇಡೀ ಬೆಳವಣಿಗೆಗೆ ಒಂದು ಹೊಸ ಆ್ಯಂಗಲ್ ಕೊಟ್ರಿ. ಅಂದರೆ ಕರ್ನಾಟಕದಲ್ಲೇ ಯಾಕೆ ಆಗ್ತಿದೆ ಅನ್ನುವಂಥ ಪ್ರಶ್ನೆ ಎತ್ಕೊಂಡು ಒಂದು ಹೊಸ ಆ್ಯಂಗಲ್ ಕೊಟ್ರಿ. ಆದರೆ ಒಂದು ವಿಷಯದ ಬಗ್ಗೆ ನನಗೆ ಸಂತೋಷ ಆಗ್ತಾ ಇರೋದೇನು ಅಂದರೆ, ಎರಡು ಒಂದು ಬೇರೆ ಬೇರೆ ಸಿದ್ಧಾಂತದ ಹಿನ್ನೆಲೆಯಿಂದ ಬಂದಿರುವಂಥವ್ರು ಮತ್ತು ಬೇರೆ ಬೇರೆ ಯೋಚನಾ ಲಹರಿಯಿಂದ ಬಂದಿರುವಂಥ ನೀವಿಬ್ಬರು ಕೂಡ ಒಂದು ಮಾತನ್ನು ಒಪ್ಕೊಳ್ತೀರಿ, ಕರ್ನಾಟಕದಲ್ಲಿ ಈಶಾನ್ಯ ಭಾರತದವರು ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ, ಬೆಂಗಳೂರಿನಲ್ಲಂತೂ ಭಯ ಪಡುವಂಥ ಯಾವುದೇ ವಾತಾವರಣ ಇಲ್ಲ ಅಂತ ಇಬ್ಬರು ಕೂಡ ಒಪ್ಕೊಳ್ತೀರಿ. ಇಲ್ಲ ನಾನು ಬರ್ತೀನಿ ಶಫೀವುಲ್ಲಾ ಸಾಹೇಬ್ ಅವರೇ, ನಿಮ್ಮ ಹತ್ರ ಕೂಡ ಸಾಕಷ್ಟು ವಿಷಯಗಳನ್ನು ಮಾತಾಡೋದಕ್ಕಿದೆ ನನಗೆ. ಯಾಕೆ ನಿಜವಾಗ್ಲೂ ಇಂಥದ್ದೊಂದು ಸಮಸ್ಯೆ ಆರಂಭ ಆಗಿರೋದು? ಒಂದು ವೇಳೆ ಬೆಂಗಳೂರಿನಲ್ಲಿ ಕೋಮುದಳ್ಳೂರು ಎದ್ದದ್ದೇ ಆದರೆ ಅದನ್ನು ನಿಯಂತ್ರಿಸುವಂಥ ಶಕ್ತಿ, ಸಾಮರ್ಥ್ಯ ಸದ್ಯಕ್ಕೆ ಬೆಂಗಳೂರು ಪೊಲೀಸರಿಗಿದೆಯಾ? ಅದರ ಬಗ್ಗೆ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್.